ಸಿದ್ಧಲಿಂಗಪುರ ತಂಡದ ಎಸ್ಪಿ ಅವರು ಆಗಮಿಸಬೇಕು. ಈ ಬಾರಿ ವಿಶ್ವಾಸ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಲಿಲ್ಲ. ಮನೋಜ ಈ ಬಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಆದ್ರೆ 6-4 ಪಂದ್ಯ. ಎಸ್ ಹನುಮಾನ್ ಮಹಾಗಣಪತಿ ಗೆಳೆಯರ ಬಳಗ ಹಾಗೂ ಲಕ್ಷ್ಮೀದೇವಿ ಕ್ರೀಡಾ ಸಂಸ್ಥೆ ನಾಗನಹಳ್ಳಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಎಸ್ವಿ ಅವರು ಎಲ್ಲಿದ್ರು ಅಂಕಣದ ಬಳಿ ಆಗಮಿಸಿ. ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ವೇದಿಕೆ ಎಡಭಾಗದಲ್ಲಿರುವಂತಹ ತಂಡ SLN ಸಾತ್ನೂರು, ವೇದಿಕೆ ಬಲಭಾಗದಲ್ಲಿರುವಂತಹ ತಂಡ ಕದಂಬ ಕೆನ್ನಾಳು. ಸಿದ್ಧಲಿಂಗಪುರ ತಂಡದ ಎಸ್ವಿ ಅವರೇ ಎಲ್ಲಿದ್ರು ಅಂಕಣದ ಬಳಿ ಆಗಮಿಸಿ. ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ ಮನೋಜ್ ಗೌಡ ಬೋನಸ್ ಅಂಕದೊಂದಿಗೆ ಇಲ್ಲಿ ತಂಡಕ್ಕೆ ಖಾತೆಯನ್ನ ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಮತ್ತೊಬ್ಬ ಯುವ ಪ್ರತಿಭೆ ಮನೋಜ್. ಲೆಫ್ಟ್ ರೈಡರ್, ರೈಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರ್ಷಿತ್. ಈ ಬಾರಿ ಮನೋಜ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಲೀಲಾ ಯಶಸ್ವಿಯಾಗಿದ್ದಾರೆ. 2-1 ಪಂದ್ಯ. ಎಸ್ ಮನೋಜನಿಂದ ಮಿಸ್ಟೇಕ್. ಮನೋಜ್ ಗೌಡ ಅತ್ಯಂತ ವೇಗವಾಗಿ ಇಲ್ಲಿ ಮಿಡ್ಲ್ಯಾಂಡ್ ಕಡೆ ತಮ್ಮ ಸಂಪೂರ್ಣವಾದಂತಹ ಬಾಡಿಯನ್ನ ಇಲ್ಲಿ ಮಿಡ್ಲ್ಯಾಂಡ್ ಕಡೆ ಚಾಚುತ್ತಾ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಸಿದ್ಧಲಿಂಗಪುರ ತಂಡದ ಎಸ್ಪಿ ಅವರು ಆಗಮಿಸಬೇಕು. ಈ ಬಾರಿ ವಿಶ್ವಾಸ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹನುಮಾನ್ ವಾಟ್ ಅ ಕ್ಯಾಚ್. ಹೇಮಂತ ದಿವಾಕರಣ ನಿಮ್ ಶಿಷ್ಯ ಹನುಮ ಒಳ್ಳೆ ಟ್ಯಾಕಲ್ ಮಾಡಿದ್ರು. ಆಟವನ್ನು ಮೆಚ್ಚಿ ಏನಾದ್ರೂ ಬಹುಮಾನ ನೀಡಬಹುದು ದಿವಾಕರಣ. ಎಸ್ ಮನೋಜ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಅವರು ನಮ್ಮ ಸಿದ್ಧಲಿಂಗಪುರ ತಂಡದ ಎಸ್ವಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ರೆ ಒಂದು ಜೋರ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಶ್ರೀಯುತ ಚಂದನ್ ಎಸ್ವೀರ್ ಅವರು ಸಿದ್ಧಲಿಂಗಪುರ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಮನೋಜ ಈ ಬಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಆದ್ರೆ ಬಿಗಿಯಾದಂತಹ ಟ್ಯಾಕಲ್. ಸೂಪರ್ ಟ್ಯಾಕಲ್. ವಾಟ್ ಅ ಕ್ಯಾಚ್. All right. ಸಾರು 4 ಪಂದ್ಯ. ಕದಂಬ ಕೆನ್ನಾಳು ಸಾಕಷ್ಟು ಒಳನುಗ್ಗಿದ್ರಿ ಒಂದು ಸಂದರ್ಭದಲ್ಲಿ. ಉತ್ತಮವಾದಂತಹ ಒಂದು ಟ್ಯಾಕಲ್ ಕದಂಬ ಕೆನ್ನಾಳು ತಂಡದ ಆಟಗಾರರಿಂದ. 7-4 in favor of Kadamba Kennadu.
ಮುಂದಿನ ಪಂದ್ಯ ಲಕ್ಷ್ಮೀದೇವಿ ನಾಗನಹಳ್ಳಿ ಎ ವಿರುದ್ಧ ಪಟ್ಟಸೋಮನಹಳ್ಳಿ. ಎರಡು ತಂಡದ ನಾಯಕರು ಆದಷ್ಟು ಬೇಗ ಸಿದ್ಧರಾಗಿ ಕಿಕ್ ಮಾಡಿದ್ರು ಲೆಫ್ಟ್ ಕಾರ್ನರ್ ಮೇಲೆ. ಎಂಟು 4. ಎಂಟು 4ರಲ್ಲಿ ಪಂದ್ಯ ಸಾಕಷ್ಟು ಪ್ರಯತ್ನ ಇತ್ತು. ಸಂಪೂರ್ಣವಾಗಿ ಸಮಯ ಮುಕ್ತಾಯವಾಗಿದೆ. 1+2 5. 11-5 in favor of ಕದಂಬ ಕೆನ್ನಾಡು. ಪ್ರೊ ಕಬಡ್ಡಿಯ ಖ್ಯಾತ ಆಟಗಾರ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಮಂಡ್ಯದ ಕೆನ್ನಾಡು ಗ್ರಾಮದ ಮನೋಜ್ ಗೌಡ ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಾರೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ ಆಟಗಾರ ಈ ಬಾರಿ SLN 700 ಡಿಫೆನ್ಸ್ ಭಾಗದಲ್ಲಿ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಒಬ್ಬ ಪ್ರಮುಖ ದಾಳಿಗಾರನನ್ನ ಬಂಧಿಸೋದ್ರ ಮೂಲಕ ಅವರ ಒಂದು ಆತ್ಮವಿಶ್ವಾಸವೂ ಸಹ ಇಲ್ಲಿಂದ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಮುಖ ದಾಳಿಗಾರನ ಬಂಧಿಸಿದ ನಂತರದಲ್ಲಿ ಆ ಒಂದು ಟೀಮ್ ನ ಡಿಫೆನ್ಸ್ ಕೂಡ ಅಲ್ಲಿ ಬಲಿಷ್ಠ ಪ್ರದರ್ಶನ ನೀಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಬಾರಿ ವಿಶ್ವಾಸ್ ಗೌಡ 700ನ ಒಬ್ಬ ಪ್ರೊ ಕಬಡ್ಡಿಯ ಖ್ಯಾತ ಆಟಗಾರ. ವಿಶ್ವಾಸ್ ಹನ್ನೆರಡು 8 12-8 in favor of ಕದಂಬ ಕೆನ್ನಾಡು. Half-time score 14-9 in favor of ಕದಂಬ ಕೆನ್ನಾಡು. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ಮನೋಜ್ ಗೌಡ ಸಚಿನ್ ಈ ಬಾರಿ ಟ್ಯಾಕಲ್ ನ ಪ್ರಯತ್ನ ಇತ್ತು. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ಒಂದು ತುಂಬಾದಂತಹ ರೀಚ್ ಕೂಡ ಇಲ್ಲಿ ಮನೋಜ್ ಅವರಿಂದ. ಎಸ್ ಹನುಮಾನ್ ನಿರಂತರವಾಗಿ ಎರಡನೇ ಬಾರಿ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ದಿವಾಕರಣ ಟ್ಯಾಕಲ್ ನೋಡಿದ್ರ 500 ರೂಪಾಯಿ ಇದೆಯಾ? ಎಸ್ ಹನುಮ ಅವರ ಕ್ಯಾಚ್ ಅನ್ನು ಮೆಚ್ಚಿ ದಿವಾಕರಣ ಅವ್ರ ಕಡೆಯಿಂದ ನಮ್ಮ ಸೌಂಡ್ ಸಿಸ್ಟಮ್ ದಿವಾಕರಣ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನವನ್ನ ಅವರ ಶಿಷ್ಯನ ಹನುಮನಿಗೆ ಪಂದ್ಯ ಮುಗಿದ ನಂತರ ಸ್ವೀಕರಿಸಬೇಕು. ದಾಳಿಯಲ್ಲಿ ಮನೋಜ 16-10 6 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಡು.
16-11 16-11 ಕದಂಬ ಕೆನ್ನಾಳು ತಂಡದ ಪರವಾಗಿ ಮಧ್ಯ ದಾಳಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಮನೋಜ್ ಗೌಡ. 5 ಆಟಗಾರರು ಟೋ ಟಚ್ಗಾಗಿ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಮಹೇಶ್ ಅವರನ್ನ ಇಲ್ಲಿ ಟೋ ಟಚ್ ಮೂಲಕ ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 17-11 ಕದಂಬ ಕೆನ್ನಾಳು ತಂಡ ಪರವಾಗಿ ವೇಗದ ಒಂದು ಬೋನಸ್. 17-12 ಮಧ್ಯ ದಾಳಿಯಲ್ಲಿ ಮನೋಜ್ ಗೌಡ. ನಾಲ್ಕು ಆಟಗಳ ನಡುವೆ ಈ ಬಾರಿ ಮನೋಜ ಟೈ ಹೋಲ್ಡ್ ಮೂಲಕ ಇಲ್ಲಿ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಈ ಬಾರಿ ಮನೋಜ ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಬೋನಸ್ ಅಂಕದ ಸೇರ್ಪಡೆ ಆಗ್ತದೆ. SLN 700 ತಂಡಕ್ಕಾಗಿ ಒಂದು ಟ್ಯಾಕಲ್ ಪಾಯಿಂಟ್. ಮುಂದಿನ ಪಂದ್ಯ ಲಕ್ಷ್ಮೀದೇವಿ ನಾಗನಹಳ್ಳಿ ಎ ವಿರುದ್ಧ ಪಟ್ಟ ಸೋಮನಹಳ್ಳಿ. ಎರಡು ತಂಡದ ನಾಯಕರು ಆದಷ್ಟು ಬೇಗ ಸಿದ್ಧರಾಗ. 18-14 ಕ್ಯಾಪ್ಟನ್. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನಾಲ್ಕು ಆಟಗಾರ ನಡುವೆ ಮನೋಜ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. 4 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳು. ಪ್ರಮುಖ ಆಟಗಾರರು ಸಹ ಅಂಕಣದ ಹೊರಭಾಗದಲ್ಲಿರುವಂತಹ ಸಂಪೂರ್ಣವಾದಂತಹ ಲಾಭವನ್ನ ಇಲ್ಲಿ ಕದಂಬ ಕೆನ್ನಾಳು ತಂಡದ ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ನಮ್ ಸಿದ್ಧ ಅವ್ರ ಮನೆಗೆ ಹೋದ್ರ ಸಿದ್ಧ ಸಚಿನ್ ದಾಳಿ ವಿಭಾಗದಲ್ಲಿ SLN 700 ತಂಡದ ಆಲ್ರೌಂಡರ್ ಆಟಗಾರ ಸಚಿನ್. ಕಿಕ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರ್ಷಿತ್. ಮನೋಜ್ ಗೌಡ ನೆಗೆದು ಅಗ್ನಿ ಪರೀಕ್ಷಾ. ಅಂಕವನ್ನ ಪಡೆಯಲೇಬೇಕು, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿಲೇಬೇಕು. ಮನೋಜ 4 ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿ. ಈ ಬಾರಿ ಕ್ಯಾಚ್. ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಆಯ್ತು. ಥರ್ಡ್ ರೈಟ್. ಇಟ್ಸ್ ಅ 2 or tie. ವಿಶ್ವಾಸ್ ಗೌಡ ಪ್ರೋ ಕಬಡ್ಡಿ ಆಟಗಾರ. ಈ ಬಾರಿ ಹನುಮ ಎಂತ ಹಿಡಿತ. ಹನುಮ ನಿಜವಾಗ್ಲೂ ಆಂಜನೇಯನ ರೀತಿಯಲ್ಲೇ ಹನುಮ ಇಲ್ಲಿ ತನ್ನ ಬಲ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾನೆ. ದಿವಾಕರನ್ ಅವರು ಹೇಳ್ಕೊಟ್ಟ ಹಾಗೆ ಸ್ಕಿಲ್ಗಳನ್ನ ಇಲ್ಲಿ ಅಳವಡಿಸ್ಕೊಳ್ತಾ 3 ಬಾರಿ ಒಂದೊಳ್ಳೆ ಟ್ಯಾಕಲ್ ಮಾಡಿದ್ರು. ಒಂದು ಬೈಕ್ ನ ಕೀ ಸಿಕ್ಕಿದೆ, ಯಾರ್ದು ಅಂತೇಳಿ ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡು ಹೋಗ್ಬೇಕು. ನೀಡಿದವರು ಹಿರಿಯ ಕಬಡ್ಡಿ ಆಟಗಾರರಾಗಿರುವಂತಹ ಸರೀಶ್ ರವರು ನೀಡಿದ್ದಾರೆ. 19-16 ಪಂದ್ಯ 3 ಅಂಕದ ಅಂತರ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 1916 ಮತ್ತೊಮ್ಮೆ ಹನುಮ ಒಂದೊಳ್ಳೆ ಟ್ಯಾಕಲ್. ಅದೇ ರೀತಿ ಹನುಮ ಅವರ ಡಿಫೆನ್ಸ್ ಅನ್ನ ಮೆಚ್ಚಿ ಬೆಂಗಳೂರಿನಿಂದ ಈಗಾಗಲೇ ದೂರವಾಣಿ ಕರೆ ಮೂಲಕ ವಕೀಲರಾಗಿರುವಂತಹ ಈಶ್ವರ್ ಸರ್ ಅವರು ಸಹ 500 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ. ಹನುಮ ಅವರ ಆಟವನ್ನು ಮೆಚ್ಚಿ ಬೆಂಗಳೂರಿನಿಂದ ಫೋನ್ ಕಾಲ್ ಮಾಡಿ ನಮ್ಮ ಈಶ್ವರ್ ಸರ್ ಅವರು
500 ರೂಪಾಯಿ ಬಹುಮಾನವನ್ನು ಹನುಮ ಅವರಿಗೆ ಘೋಷಿಸಿದ್ದಾರೆ. ನಿಮಿಷದ ಆಟ ಬಾಕಿ ಇರುವಂತೆ 20-17. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ದಾಳಿಯಲ್ಲಿ ಹನುಮ. ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರೈಟ್ ನಲ್ಲಿ ಹನುಮ. ಕಾತೋಡೋಣ ಗ್ಯಾಪ್ ಹುಡುಕಿಸ್ಕೆ ಬಂದ ಪ್ರಯತ್ನ. ಮಿಡ್ ಲೈನ್ ಹತ್ತಿರದಲ್ಲಿದ್ರು. ವೇಗಿಯಾದಂತಹ ಟ್ಯಾಕಲ್. 20-18. ವಾಟ್ ಅ ಮ್ಯಾಚ್. ಎಸ್, 20-19. 1 ಅಂಕದ ಅಂತರ. ಈ ಬಾರಿ ಬ್ಯಾಕ್ ಕೊಳ್ಳೋ ಪ್ರಯತ್ನ ಇತ್ತು. ಎಸ್, ವೇಟ್ ರೈಡರ್ ಸೇಫ್ ಆಗಿದ್ದಾರೆ ಇಲ್ಲಿ. ವೇಟ್ ಯಾಕೆ ಕನ್ಫ್ಯೂಸ್ ಆಗ್ತಾ ಇದ್ರ? ಹಿಂದಕ್ಕೆ ಬನ್ನಿ. ಟೈಮ್ ಸ್ಟಾಪ್ ಆಗಿದೆ. ಏನು ಗೊಂದಲ ಬೇಡ. 21. ಸ್ಕೋರ್. ವೇಟ್ 10 ಸೆಕೆಂಡ್ ಇದೆ, ನೋಡ್ಕೊಂಡ್ಬಿಡಿ. ಟೈಮ್ 0 ಆಗುತ್ತೆ ಈಗ. 10 ಸೆಕೆಂಡ್ ಇದೆ. ನಿಂತು ನೋಡುವಂತ ಒಂದು ಪಂದ್ಯ. ಏನಾಗ್ಬೋದು? ಸಾಕಷ್ಟು ಕುತೂಹಲಕಾರಿಯಾದಂತಹ ಪಂದ್ಯ. ಇಪ್ಪತ್ತೊಂದು. ಎಸ್, ವಿಶ್ವಾಸ ಈ ಬಾರಿ. ವೇಟ್ ಆಟಗಾರ ಇಲ್ಲಿ ಗೊಂದಲಕ್ಕೆ ಒಳಗಾಗೋದು ಬೇಡ. ಹಿಂದಕ್ಕೆ ಬನ್ನಿ ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ. ವೇಟ್. ದಯವಿಟ್ಟು